ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಜು ಅಂತ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಫಸ್ಟ್ ಆಫ್ ಆಲ್ ಏನಂದರೆ, ನೀವು ಈ ವಿಡಿಯೋಸ್ನ ಇವತ್ತೇನಾದರೂ ಈ ಚಾನಲ್ನ ಫಸ್ಟ್ ಏನಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಯಾಕಂದರೆ 2026ರಲ್ಲಿ ನೋಟಿಫಿಕೇಷನ್ಸ್ ಆಗ್ತಕ್ಕಂಥ ಪ್ರತಿಯೊಂದು ಜಾಬ್ ಅಪ್ಡೇಟ್ಸ್ನ ಕೊಡಬೇಕಂತ ಹೇಳ್ಬಿಟ್ಟು, ಮತ್ತು ಅದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ ಕಂಪ್ಲೀಟ್ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಕೊನೆಯವರೆಗೂ ಅಪ್ಲಿಕೇಶನ್ಸ್ ಎಂಡ್ ಆಗಿ ರಿಕ್ರೂಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ ಕೈಗೆ ಆರ್ಡರ್ ಕಾಪಿವರೆಗೂ ಏನೇನು ಪ್ರೊಸೆಸ್ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಅಪ್ಡೇಟ್ಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದ್ರ ಉದ್ದೇಶ ಏನಂತಂದರೆ, ಒಬ್ಬೊಬ್ಬರಿಗೆ ಗೈಡ್ಲೈನ್ಸ್ ಸಿಗ್ತಿರಲ್ಲ. ಸೊ ಹಂಗಾಗ್ಬಿಟ್ಟು ಕೆಲವೊಂದು ಮಿಸ್ಟೇಕಿಂದ ಅವರು ಜಾಬ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಒಂದು ಸ್ವಲ್ಪನಾದರೂ ಇದು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡಿದ್ದೆ, ಅಂದರೆ ಬೆಂಗಳೂರಲ್ಲಿ ಲಾಸ್ಟ್ ಇಯರು 1137 ವೇಕೆನ್ಸೀಸ್, ಅಂದರೆ CPC ಕಾಲ್ಫಾರಮ್ ಆಗಿತ್ತು. ಸೊ ಅವಾಗ ಎಷ್ಟು ಕಟ್ ಆಫ್ ಆಗಿತ್ತು ಅಂತ, ಅಂದರೆ ಅವಾಗಿನ ಕಟ್ ಆಫ್ ಮತ್ತು ಇವಾಗ ನೋಟಿಫಿಕೇಷನ್ಸ್ ಏನಾಗಿದೆ ಅಲ್ಲ, ಸಿವಿಲ್ಲು, DR, KSRP, KSISF. ಸೊ ಇವಾಗ ಅದು ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ವೀಡಿಯೋಸ್ ಆ ಡಿಸ್ಟಿಕ್ಕಿಗೆ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅವ್ರು ಒಂದು ಸರ್ತಿ ನೋಡಿದರೆ ಒಂದು ಬ್ರೀಫಾಗಿ ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇವತ್ತು ಹೇಳ್ತಿರ್ತಕ್ಕಂಥದ್ದು ಬೆಳಗಾವಿ ಸಿಟಿ ಬಗ್ಗೆ. ಸೊ ಬೆಳಗಾವಿ ಸಿಟಿಗೆ ಅಪ್ಲೈ ಮಾಡೋರು ಒಂದು ಸರ್ತಿ ಇದನ್ನು ನೋಡಿಬಿಟ್ಟು ನಿಮಗೊಂದು ಐಡಿಯಾ ಬರುತ್ತೆ. ಸೊ ಎಷ್ಟು ನಿಲ್ಬೋದು ಕಟ್ ಆಫು, ಲಾಸ್ಟ್ ಟೈಮ್ ಎಷ್ಟು ನಿಂತಿತ್ತು, ಈ ಸರ್ತಿ ಎಷ್ಟು ನಿಂತಿತ್ತು ಅಂತ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ನೀವೇನಾದರೂ ಈ ಸರ್ತಿ ಬೆಳಗಾವಿ ಸಿಟಿಗೆ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ಯಾವ್ರೇಜ್ ಆಗಿ ಇಷ್ಟು ಮಾರ್ಕ್ಸು ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೆಗೆದ್ರೂ ನೀವು 100% ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಎಷ್ಟು ನಿಂತ್ಕೊಂಡಿತ್ತು ಕೆಟಗರಿ ವೈಸ್ ಹೇಳ್ತೀನಿ ನೋಡಿ. ಬೆಳಗಾವಿ ಸಿಟಿಲಿ 3A ಕ್ಯಾಸ್ಟಿಗೆ 3A ಅದರ್ಸು 66ಗೆ ನಿಂತ್ಕೊಂಡಿದೆ, SC ಅದರ್ಸು 67 ಮಾರ್ಕ್ಸಿಗೆ ನಿಂತ್ಕೊಂಡಿದೆ, ST ಅದರ್ಸ್ ಬಂದುಬಿಟ್ಟು 68.25ಗೆ ನಿಂತ್ಕೊಂಡಿದೆ. ಅದೇ ಥರ 2B ಅದರ್ಸ್ ಬಂದುಬಿಟ್ಟು 70ಗೆ ನಿಂತ್ಕೊಂಡಿದೆ, 2A ಅದರ್ಸ್ ಬಂದುಬಿಟ್ಟು 72.25ಗೆ ನಿಂತ್ಕೊಂಡಿದೆ. ಅದೇ ಥರ ಕ್ಯಾಟಗರಿ ಫಸ್ಟ್ OBCಲಿ ಕ್ಯಾಟಗರಿ ಫಸ್ಟು 72.5ಗೆ ನಿಂತ್ಕೊಂಡಿದೆ, ಥರ್ಡ್ B ಬಂದುಬಿಟ್ಟು 73.25ಗೆ ನಿಂತ್ಕೊಂಡಿದೆ. ಸೊ ಜನರಲ್ ಮೆರಿಟ್, ನೀವೇನಾದರೂ ಜನರಲ್ ಮೆರಿಟಲ್ಲಿ ಸೆಲೆಕ್ಷನ್ ಆಗ್ಬೇಕಂತ ಅಂದ್ಕೊಂಡಿದ್ರೆ 75 ಅಬೋವ್ ಇರೋರೆಲ್ಲ ಜನರಲ್ ಮೆರಿಟಿಗೆ ಸೆಲೆಕ್ಷನ್ ಆಗಿದ್ದಾರೆ. ಸೊ ಇದಾಗಿತ್ತು ಬೆಳಗಾವಿ ಸಿಟಿಯ ಕಟ್ ಆಫು. ಸೊ ಅಂತಂದರೆ ಇದರಿಂದ ನೀವು ಒಂದು ಅನಾಲಿಸಿಸ್ ಮಾಡ್ಕೋಬೇಕಾಗುತ್ತೆ. ಏನಂತಂದರೆ, ಅವಾಗ 1137 ವೇಕೆನ್ಸೀಸ್ ಇತ್ತು, ಬಟ್ ಇವಾಗ ಸುಮಾರು ಜಾಸ್ತಿ ಇದೆ, CPCನೇ ಜಾಸ್ತಿ ಇದೆ. ಸೊ ಹಂಗಾಗಿಬಿಟ್ಟು ಆ ಸರ್ತಿಗೆ ಈ ಸರ್ತಿಗೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ. ಸೊ ನಿಮಗೊಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ಪ್ರತಿಯೊಂದು ಡಿಸ್ಟಿಕ್ದು ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೇನಾದರೂ ಇಂತಿಂಥ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಾಗಿ 31 ಜಿಲ್ಲೆದೂ ಕವರ್ ಮಾಡಿಬಿಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವೇನಾದರೂ ಈಗ ಬೆಳಗಾವಿ ಸಿಟಿಗೆ ಏನಾದರೂ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರೆ, ಫಸ್ಟು ನಿಮ್ಮ ಕ್ಯಾಟಗರಿಯಲ್ಲಿ ವೇಕೆನ್ಸಿ ಇದೆ ಇಲ್ಲೋ ಅಂತ ಒಂದು ಟೈಮ್ ನೋಡ್ಕೊಳ್ಳಿ. ಯಾಕಂತಂದರೆ ನೀವು ಜಾಸ್ತಿ ಪೋಸ್ಟ್ ಇದೆ ಅಂತ ನೋಡ್ಕೊಂಡು ಅಷ್ಟೇ ಅಪ್ಲೈ ಮಾಡಿದರೆ ಕೆಲವೊಂದು ಸರ್ತಿ ನಿಮ್ಮ ಕ್ಯಾಟಗರಿಯಲ್ಲಿ ವೇಕೆನ್ಸಿನೇ ಇರಲ್ಲ. ಸೊ ಅವಾಗ ನೀವು ಜನರಲ್ ಮೆರಿಟಲ್ಲಿ ತೆಗಿಬೇಕಾಗಿದೆ. ಸೊ ಜನರಲ್ ಮೆರಿಟ್ ಈಗ ನೋಡಿ, 3Aಗೆ 66 ನಿಂತ್ಕೊಂಡ್ರೆ ಜನರಲ್ ಮೆರಿಟಿಗೆ 75 ನಿಂತ್ಕೊಂಡಿದೆ. ನಿಮ್ದು ಅಕಸ್ಮಾತ್ 3A ಏನಾದರೂ ಕ್ಯಾಟಗರಿ ಆಗಿದ್ದರೆ ಈಸಿಯಾಗಿ ಸೆಲೆಕ್ಷನ್ ಆಗ್ತೀರಾ. ಬಟ್ ಆಗಿಲ್ಲ ಅಂತಂದ್ರೆ ಏನು ಮಾಡ್ತೀರಾ, ಜನರಲ್ ಮೆರಿಟ್ 75 ನಿಂತ್ಕೊಂಡಿರ್ತಾರೆ. ಕೆಲವೊಂದು ಸರ್ತಿ ಬೇರೆ ಡಿಸ್ಟಿಕಲ್ಲಿ ನಿಮ್ಮ ಕ್ಯಾಟಗರಿ ತುಂಬ ಕಡಿಮೆ ನಿಂತ್ಕೊಂಡಿರುತ್ತೆ. ಆವಾಗ ಗೊತ್ತಿಲ್ಲದೆ ಮಿಸ್ಟೇಕಾಗಿ ನೀವು ಅದನ್ನು ಜಾಬ್ನ ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಹಂಗಾಗಿ ನಿಮ್ಮ ಕ್ಯಾಟಗರಿಗೆ ಇದೆನಾ ಅಥವಾ ನಿಮಗಿರ್ತಕ್ಕಂಥ ರಿಸರ್ವೇಷನ್ನು ಮತ್ತು ನಿಮಗಿರ್ತಕ್ಕಂಥ ಕೆಲವೊಂದು ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ಲು ಇಂಥದಕ್ಕೆ ಏನಾದರೂ ಪೋಸ್ಟ್ ಇದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ. ಪ್ರತಿಯೊಂದು ವೀಡಿಯೋದು ನಾನು ಕಟಪ್ ಮಾಡಿರ್ತೀನಿ. ನನ್ನ ಚಾನಲ್ ಹೋಗಿ ವಿಸಿಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನೀವು. ಆಮೇಲೆ ಸರ್ಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಒಂದು ಸರ್ತಿ ನೋಡಿಕೊಂಡು ಚೆನ್ನಾಗಿ ಓದಿ. ಬಾಯ್.